ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ರೀಲ್ಸ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ನಮಗೆ ಎಮೋಷನ್ ಮೇಲೆ ಇಡೋ ಅಂಥ ಒಂದು ಕಾನ್ಸಂಟ್ರೇಷನ್ ಅಥವಾ ಫೋಕಸ್ ಇರುತ್ತಲ್ಲ, ಅದು ಜಾಸ್ತಿ ಹೊತ್ತಿರೋದಿಲ್ಲ, ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ಒಂದು ರೀಲ್ ನೋಡ್ತೀವಿ, ನಮಗೆ ಇಷ್ಟ ಆಗಿಲ್ವಾ, 3-4 ಸೆಕೆಂಡಲ್ಲಿ ಮುಂದಿನ ರೀಲಿಗೆ ಹೋಗ್ತೀವಿ. ಆ ರೀಲಲ್ಲಿ ಇರೋಂಥ ಭಾವನೆ ತಲೆಗೆ ಹೋಗಿ ತಲೆಯಿಂದ ಮನಸ್ಸಿಗೆ ಇಳಿಯೋದಕ್ಕೆ ಅವಕಾಶನೇ ಮಾಡ್ಕೊಡಲ್ಲ ನಾವು. ಬೇಡ ಇದು ಅಂತ ಮುಂದೆ ಹಾಕ್ಬಿಡ್ತೀವಿ. ಯಾವುದೋ ರೀಲ್ ಇಷ್ಟ ಆಗಿದೆಯಾ, ಮ್ಯಾಕ್ಸಿಮಮ್ 30 ಸೆಕೆಂಡ್ ಇರುತ್ತದು. ಇನ್ನೂ ಅದು ತಲೆಗೆ ಹೋಗಿ ನನಗೆ ಅರ್ಥ ಆಗಿ ನನ್ನ ಮನಸ್ಸಿಗೆ ಹೋಗಿ ನನ್ನ ಮನಸ್ಸು ಸ್ಪಂದಿಸೋದಕ್ಕೆ ಅದಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಕಾವ್ಯಾತ್ಮಕವಾಗಿ ಒಂದು ಚಿತ್ರವನ್ನು ಮಾಡುವಾಗ, ಚಲನಚಿತ್ರ ಮಾಡುವಂಥ ಒಂದು ಉದ್ದೇಶನೇ ಅದು. ನೀನು ಬಂದಾಗ ನಿನ್ನ ಭಾವನೆಗಳ ಹಬ್ಬವನ್ನು ನೀನು ಆಚರಿಸ್ಬೇಕು. ನೀನು ಥಿಯೇಟ್ರಿಗೆ ಬಂದು ಕೂತಾಗ ಆ ಸೀನನ್ನು ನೀನು ನಿನ್ನ ಜೀವನಕ್ಕೆ ನೀನು ರಿಲೇಟ್ ಮಾಡ್ಕೋತೀಯೋ, ನಿನ್ನ ಸ್ನೇಹಿತನ ಜೀವನಕ್ಕೆ ರಿಲೇಟ್ ಮಾಡ್ಕೋತೀಯೋ ಅಲ್ಲ, ಒಂದು ಭಾವನೆ ಅದು ಎವೋಕ್ ಆಗಬೇಕಲ್ವ. ಹೆಂಗೆ ಅಂದರೆ ನಮ್ಮೊಳಗಿರೋ ಭಾವನೆ ಒದ್ದಾಡಬೇಕು, ಖುಷಿ ಪಡಬೇಕು, ಸಂತೋಷ ಪಡಬೇಕು, ಬೇಜಾರಾಗಬೇಕು.